ಸ್ನೇಹಿತರೆ, ಇವತ್ತು ನಡೆದಂಥ ಇನಾಗ್ರಲ್ ಮ್ಯಾಚ್ನಲ್ಲಿ ಸಾಕಷ್ಟು ಕುತೂಹಲಗಳಿತ್ತು. ಆರ್ ಸಿ ಬಿ ಮೇಲೆ ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಇತ್ತು. ಆದರೆ ಎಲ್ಲೋ ಒಂದು ಕಡೆ ಆರ್ ಸಿ ಬಿ ಆ ಎಕ್ಸ್ಪೆಕ್ಟೇಷನನ್ನು ಫುಲ್ಫಿಲ್ ಮಾಡೋದರಲ್ಲಿ ಎಡವಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಇನಾಗ್ರಲ್ ಮ್ಯಾಚ್ನಲ್ಲಿ ಸಿ ಎಸ್ ಕೆ ಅತ್ಯಂತ ಆರ್ಭಟದಿಂದ ಆಡಿ ಗೆಲುವನ್ನು ಸಾಧಿಸಿದೆ ಅಂದರೆ ತಪ್ಪಾಗೋದಿಲ್ಲ. ಆ್ಯಕ್ಚುಲಿ ನಾವು ಆರ್ ಸಿ ಬಿ ಮತ್ತು ಸಿ ಎಸ್ ಕೆ ಒಂದು ಪರ್ಫಾರ್ಮೆನ್ಸನ್ನು ನೋಡಿದ್ರೆ ಸಿ ಎಸ್ ಕೆ ಮೇಲೆ ಗೆದ್ದಿರೋದು ಕೇವಲ 10 ಪಂದ್ಯಗಳನ್ನು. ಆದರೆ ಮತ್ತೊಂದು ಕಡೆ ಸಿ ಎಸ್ ಕೆ ಆರ್ ಸಿ ಬಿಯ ಮೇಲೆ 21 ಪಂದ್ಯಗಳನ್ನು ಗೆದ್ದಿದೆ. ಅಂದರೆ ಸಾಕಷ್ಟು ಡಿಫ್ರೆನ್ಸ್ ನಿಮಗೆ ಇದರಲ್ಲೇ ಗೊತ್ತಾಗುತ್ತೆ. ಎಲ್ಲೋ ಒಂದು ಕಡೆ ಸಿ ಎಸ್ ಕೆ ವಿರುದ್ಧ ಆರ್ ಸಿ ಬಿ ಉತ್ತಮ ಒಂದು ಅಂಕಿ ಅಂಶಗಳನ್ನು ಹೊಂದಿಲ್ಲ ಅನ್ನೋದು ಇದರಿಂದನೇ ಪ್ರೂವ್ ಆಗುತ್ತೆ. ಮತ್ತೊಮ್ಮೆ ಚೆನ್ನೈ ಆರ್ ಸಿ ಬಿಯ ಮೇಲೆ ಒಂದು ಹಿಡಿತವನ್ನು ಸಾಧಿಸಿದೆ. ಇನಾಗರಲ್ ಮ್ಯಾಚ್ನಲ್ಲಿ ಗೆದ್ದು ಬೀಗಿದೆ ಅಂತಲೇ ಹೇಳ್ಬೋದು. ಮಹೇಂದ್ರ ಸಿಂಗ್ ಧೋನಿಯವರು ನಾಯಕರಾಗಿರಲಿಲ್ಲ, ಅದ್ರ ಬದಿಗೆ ಋತುರಾಜ್ ಗಾಯಕ್ವಾಡ್ ಅವರು ನಾಯಕರಾಗಿದ್ದರು. ಆದರೆ ಮೊದಲನೇ ಪಂದ್ಯದಲ್ಲಿ ಅವರು ಉತ್ತಮವಾದಂಥ ಒಂದು ನಾಯಕತ್ವವನ್ನು ನಿಭಾಯಿಸಿದ್ದಾರೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಬ್ಯಾಟಿಂಗ್ನಲ್ಲಿ ಇವತ್ತು ಸಿ ಎಸ್ ಕೆ ತುಂಬಾ ಸೂಪರ್ಬಾಗಿ ಆಡ್ತಾಯಿತ್ತು. ಬ್ಯಾಟಿಂಗ್ ಪ್ರಾರಂಭ ಮಾಡಿದಾಗ ಆರ್ ಸಿ ಬಿ ತುಂಬಾ ಚೆನ್ನಾಗಿ ಆಡ್ತಾಯಿತ್ತು. ಡುಪ್ಲೆಸಿ ಅವರು ಸಿಕ್ಕಾಪಟ್ಟೆ ಫಾಸ್ಟಾಗಿ ಆಡ್ತಾಯಿದ್ರು. ಒಂದು ಕಡೆಯಿಂದ ವಿರಾಟ್ ಅವರು ಕೇವಲ 2 ಬಾಲ್ಗಳನ್ನು ಆಡಿ 1 ರನ್ನನ್ನು ಮಾಡಿದರೆ ಆಲ್ರೆಡಿ ಡುಪ್ಲೆಸಿ ಅವರು ಮೋರ್ ದೆನ್ 25 ರನ್ಸ್ ಮಾಡಿಬಿಟ್ಟಿದ್ರು. ಡುಪ್ಲೆಸಿ ಅವರು 23 ಬಾಲ್ಗಳಲ್ಲಿ 35 ರನ್ಗಳನ್ನು ಗಳಿಸಿ ಆಡ್ತಾಯಿದ್ರು. ಸ್ಕೋರ್ 41 ಆದಾಗ ಡುಪ್ಲೆಸಿ ಅವರು 35 ರನ್ಗಳಿಗೆ ಔಟ್ ಆಗ್ತಾರೆ. ಡುಪ್ಲೆಸಿ ಅವರ ಸ್ಟ್ರೈಕ್ ರೇಟ್ ತುಂಬಾ ಚೆನ್ನಾಗಿತ್ತು. 152.17 ಇತ್ತು. 8 4ಗಳನ್ನು ಹೊಡೆದು ಆಡ್ತಾಯಿದ್ರು ಡುಪ್ಲೆಸಿ ಅವರು. ಅದೇ ರೀತಿ ವಿರಾಟ್ ಕೊಹ್ಲಿ ಅವರು ಒಂದು ಕಡೆ ತುಂಬ ಶಾಂತವಾಗಿ ಆಡ್ತಾಯಿದ್ರು. ಡುಪ್ಲೆಸಿ ಅವರು ಔಟ್ ಆದ ನಂತರ ರಜತ್ ಪಟಿದಾರ್ ಅವರು ಡಕ್ಔಟ್ ಆಗಿ ಹೊರಗಡೆ ಹೋದರು. ಆನಂತರ ಮ್ಯಾಕ್ಸ್ವೆಲ್ ಕೂಡ ಡಕ್ಔಟ್ ಆದರು. ಬಹು ಬೇಗನೆ 3 ವಿಕೆಟ್ಗಳು ಪತನಗೊಂಡಿತ್ತು. ಆ ವೇಳೆಗಾಗಲೇ ಧೋನಿಯವರು 2 ಕ್ಯಾಚ್ಗಳನ್ನು ಹಿಡಿದಿದ್ರು. ಸೊ ನಿಜಕ್ಕೂ ಕೊಹ್ಲಿಯವರು ಆನಂತರ ಸಿ ಎಸ್ ಕೆ ವಿರುದ್ಧ 1000 ರನ್ಗಳನ್ನು ಪೂರ್ತಿಗೊಳಿಸಿದಂಥ ಸಾಧನೆಯನ್ನು ಕೂಡ ಮಾಡಿದ್ರು. ಆದರೆ ಆ ಒಂದು ಸಂತೋಷ ಕೂಡ ತುಂಬ ಹೊತ್ತು ಉಳಿಲಿಲ್ಲ. ಏನಂದರೆ ಧೋನಿಯವರು ಕೂಡ 20 ಬಾಲ್ಗಳಲ್ಲಿ 21 ರನ್ಗಳನ್ನು ಗಳಿಸಿ ಔಟಾಗಿ ಹೊರಗಡೆ ಹೋದರು. ಸಚಿನ್ ರವೀಂದ್ರ ಅವರು ಕೂಡ ಈ ಮ್ಯಾಚ್ನಲ್ಲಿ 2 ಕ್ಯಾಚ್ಗಳನ್ನು ಹಿಡಿದಿದ್ರು. ಆನಂತರ ಆ್ಯಕ್ಚುಲಿ ಏನಂದರೆ 78 ರನ್ಗಳಿಗೆ 5 ವಿಕೆಟ್ಗಳನ್ನು ಕಳೆದುಕೊಂಡಿತ್ತು ಆರ್ ಸಿ ಬಿ. ಆದರೆ ಆನಂತರ ದಿನೇಶ್ ಕಾರ್ತಿಕ್ ಮತ್ತು ಅನುಜ್ ರಾವತ್ ಏನಿದ್ದಾರೆ ತುಂಬಾ ಸೂಪರ್ಬ್ ಆದಂಥ ಒಂದು ಆಟವನ್ನು ಆಡಿದ್ರು ಅಂತ ಹೇಳ್ಬೋದು. ಎಲ್ಲೋ ಒಂದು ಕಡೆ ಆರ್ ಸಿ ಬಿ ಬಹಳ ಬೇಗನೆ ಎಲ್ಲೋ 100 ರನ್ಗಳ ಒಳಗಡೆ ಆಲ್ಔಟ್ ಆಗಿಬಿಡತ್ತೇನೋ ಅನ್ನೋ ರೀತಿಯಲ್ಲಿ ಆಡ್ತಾಯಿತ್ತು. ಆದರೆ ದಿನೇಶ್ ಕಾರ್ತಿಕ್ ಮತ್ತು ಅನುಜ್ ರಾವತ್ ಇಬ್ಬರು ಬ್ಯೂಟಿಫುಲ್ಲಾಗಿ ಆಡಿ ಆರ್ ಸಿ ಬಿ ತಂಡ 173ರ ಗಡಿಯನ್ನು ತಲುಪೋದಕ್ಕೆ ಸಹಾಯ ಮಾಡಿದ್ರು ಅಂತಲೇ ಹೇಳ್ಬೋದು. ಅದರಲ್ಲೂ 18th ಓವರಲ್ಲಿ ಇಬ್ಬರು ತುಂಬ ಒಂದು ಅದ್ಭುತವಾದಂಥ ಆಟವನ್ನು ಆಡಿದ್ರು. 3 6 ಮತ್ತು 1 4 ಒಳಗೊಂಡಂತೆ 25 ರನ್ಗಳನ್ನು ಬಾರಿಸಿದರು 18ನೇ ಓವರ್ನಲ್ಲಿ. ಅನುಜ್ ರಾವತ್ ಅವರು 25 ಬಾಲ್ಗಳಿಗೆ 48 ರನ್ಗಳನ್ನು ತಗೊಂಡ್ರೆ ದಿನೇಶ್ ಕಾರ್ತಿಕ್ ಅವರು ಕೇವಲ 26 ಎಸೆತಗಳಲ್ಲಿ 38 ರನ್ಗಳನ್ನು ಮಾಡಿದ್ರು. ದಿನೇಶ್ ಕಾರ್ತಿಕ್ ಅವರಿಗೆ ಇದು ಹೋಮ್ ಗ್ರೌಂಡ್ ಕೂಡ ಹೌದು. ಹಾಗೆ ಈ ಕಾರಣದಿಂದನೇ ಆರ್ ಸಿ ಬಿ 173 ರನ್ಗಳನ್ನು ಗಳಿಸೋದಕ್ಕೆ ಸಾಧ್ಯ ಆಯಿತು ಅಂದರೆ ತಪ್ಪಾಗೋದಿಲ್ಲ. ಮುಸ್ತಫಿಜುರ್ ರಹಮಾನ್ ಅವರು 4 ವಿಕೆಟ್ಗಳನ್ನು ತಗೊಂಡ್ರು. ಇನಿಷಿಯಲಿ ಅವರು ಆರ್ಭಟಿಸ್ತಾಯಿದ್ರು. ಅದರಿಂದನೇ ಆರ್ ಸಿ ಬಿ ಆ್ಯಕ್ಚುಲಿ ಸಾಕಷ್ಟು ವಿಕೆಟ್ಗಳನ್ನು ಇನಿಷಿಯಲಿ ಕಳ್ಕೊಳ್ತು ಅಂತ ಹೇಳ್ಬೋದು. ಆನಂತರ ಬ್ಯಾಟಿಂಗನ್ನು ಆರಂಭಿಸಿದ ಸಿ ಎಸ್ ಕೆ ಇದೆಲ್ಲ ಸಿ ಎಸ್ ಕೆ ಕೂಡ ಉತ್ತಮವಾದಂಥ ಆರಂಭವನ್ನೇ ಒದಗಿಸ್ತು. ಋತುರಾಜ್ ಗಾಯಕ್ವಾಡ್ ಅವರು ಅದ್ಭುತವಾದಂಥ ಒಂದು ಓಪನಿಂಗ್ ಆಟವನ್ನು ಆಡಿದ್ರು. ಆದರೆ 15 ಬಾಲ್ಗಳಲ್ಲಿ 15 ರನ್ಗಳನ್ನು ಗಳಿಸಿ ಅವರು ಔಟ್ ಆದರು. ಆ್ಯಕ್ಚುಲಿ ಯಶ್ ದಯಾಲ್ ಅವರು ಅವರ ವಿಕೆಟನ್ನು ತಗೊಂಡ್ರು. ಆನಂತರ ಸಚಿನ್ ರವೀಂದ್ರ ಅವರು ಸಿಕ್ಕಾಪಟ್ಟೆ ಸಖತ್ತಾಗಿ ಆಡಿದ್ರು. ಸಚಿನ್ ರವೀಂದ್ರ ಅವರ ಸ್ಟ್ರೈಕ್ ರೇಟ್ ಏನಿದೆ ಅದು 246.67 ಇತ್ತು. ಸಚಿನ್ ರವೀಂದ್ರ ಅವರು ಸ್ಕ್ರೀಸ್ನಲ್ಲಿ ಇರೋವರೆಗೂ ಅದ್ಭುತವಾದಂಥ ಒಂದು ಆಟವನ್ನು ಆಡಿದ್ರು. 3 6 ಮತ್ತು 3 4ಗಳನ್ನು ಬಾರಿಸಿ ಆಡ್ತಾಯಿದ್ರು.
ಆದರೆ ಅವರು ಎದುರಿಸಿದಂಥ 15ನೇ ಎಸೆತದಲ್ಲಿ ಅವರು ರಜತ್ ಪಟಿದಾರ್ ಅವ್ರಿಗೆ ಕ್ಯಾಚ್ ಕೊಟ್ಟು ಔಟ್ ಆದರು ಕರಣ್ ಶರ್ಮಾ ಅವರ ಬೌಲಿಂಗ್ನಲ್ಲಿ. ಆದರೆ ಔಟ್ ಆಗೋದಕ್ಕೆ ಮುಂಚೆ ಸಚಿನ್ ರವೀಂದ್ರ ಅವರು 15 ಬಾಲ್ಗಳಲ್ಲಿ 37 ರನ್ಗಳನ್ನು ಗಳಿಸಿದರು. ಅನಂತರ ಬಂದಂಥ ಅಜಿಂಕ್ಯ ರಹಾನೆ ಅವರು ನಮಗೆ ಗೊತ್ತಿರುವಂತೆ ಇತ್ತೀಚೆಗೆ ತಾನೇ ಮುಂಬೈಗೆ ರಣಜಿ ಟ್ರೋಫಿಯನ್ನು ಗೆದ್ದು ಕೊಟ್ಟಿದ್ದರು. ಆ ಒಂದು ಪರ್ಫಾರ್ಮೆನ್ಸನ್ನು ಆ್ಯಕ್ಚುಲಿ ಅಜಿಂಕ್ಯ ರಹಾನೆ ಅವರು ಇಲ್ಲಿ ಕಂಟಿನ್ಯೂ ಮಾಡಿದ್ರು ಅಂತಲೇ ಹೇಳ್ಬೋದು. ಅಜಿಂಕ್ಯ ರಹಾನೆ ಅವರು ಕೂಡ ಕೇವಲ 19 ಬಾಲ್ಗಳಲ್ಲಿ 27 ರನ್ಗಳನ್ನು ಮಾಡಿದ್ರು. ಆದರೆ ಆನಂತರ ಮಿಚೆಲ್ ಅವರು ಕೂಡ 18 ಬಾಲ್ಗಳಲ್ಲಿ 22 ರನ್ ಮಾಡಿದ್ರು. ಆದರೂ ಯಾರು ಕೂಡ ಒಂದು ಅತ್ಯಧಿಕ ಮೊತ್ತವನ್ನು ಕಲೆ ಹಾಕಲಿಲ್ಲ. ಎಲ್ಲರೂ ಕೂಡ 37, 27, 22 ಈ ರೀತಿ ರನ್ಗಳನ್ನು ಮಾಡಿ ಔಟ್ ಆದರು. ಆದರೂ ಕೂಡ ಸ್ಟ್ರೈಕ್ ರೇಟ್ ಎಲ್ಲರದು ಚೆನ್ನಾಗಿ ಇದ್ದಿದ್ದರಿಂದ CSK ಉತ್ತಮ ಒಂದು ರನ್ ರೇಟನ್ನು ಮೇಂಟೈನ್ ಮಾಡ್ತಾಯಿತ್ತು. ಯಾಕಂದರೆ 11ನೇ ಓವರ್ನಲ್ಲಿ ಸ್ಟಾರ್ಟಿಂಗ್ನಲ್ಲೇ ಅವರು 100 ರನ್ಗಳನ್ನು ಕೂಡ ಕಲೆ ಹಾಕಿದರು. ಬರೋಬ್ಬರಿ 100 ರನ್ಗಳು 11ನೇ ಓವರ್ನಲ್ಲೇ ಬಂತು. ಸರಾಸರಿ 10ರ ಸರಾಸರಿಯಲ್ಲಿ ಅವರು ರನ್ಗಳನ್ನು ಗಳಿಸ್ತಾ ಹೋಗ್ತಾಯಿದ್ರು. ಅದಕ್ಕೆ ಸಚಿನ್ ರವೀಂದ್ರ ಅವರು ಮತ್ತು ರಹಾನೆ ಅವರು, ಮಿಚೆಲ್ ಅವರು ಉತ್ತಮ ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟಿಂಗ್ ಮಾಡಿದ್ದು ಬಹಳಷ್ಟು ಒಂದು ಅನುಕೂಲ ಆಯಿತು. ಎಂಡಿಂಗ್ನಲ್ಲಿ ಶುಭಮ್ ದುಬೆ ಮತ್ತು ರವೀಂದ್ರ ಜಡೇಜಾ ಅವರು ಕೂಡ ಒಂದು ಅದ್ಭುತವಾದಂಥ ಒಂದು ಬ್ಯಾಟಿಂಗ್ ಪರ್ಫಾರ್ಮೆನ್ಸನ್ನು ನೀಡಿದ್ರು. ಇದೇ ಆ್ಯಕ್ಚುಲಿ ಒಂದು CSKಯ ಗೆಲುವಿಗೆ ಕಾರಣ ಆಯಿತು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. CSKಯ ಈ ಅದ್ಭುತ ಆಟದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ. RCB ಬೌಲಿಂಗ್ನಲ್ಲಿ ಸಾಕಷ್ಟು ವೀಕ್ ಇದೆ ಅಂತ ಸಾಕಷ್ಟು ಮಾತುಗಳು ಕೇಳಿ ಬರ್ತಾಯಿತ್ತು. ಅದು ಎಲ್ಲೋ ಒಂದು ಕಡೆ ಇವತ್ತು ಪ್ರೂವ್ ಆಯಿತು ಅಂತಲೇ ಹೇಳ್ಬೋದು. ಯಾಕಂದರೆ CSKಯ ಯಾವ ಬ್ಯಾಟ್ಸ್ಮನ್ಗಳು ತುಂಬ ಹೊತ್ತು ಉಳಿಲಿಲ್ಲ ಅಂದರೂ ಕೂಡ ಆಡಿದ ಎಲ್ಲ ಬಾಲ್ಗಳನ್ನು ತುಂಬಾ ಚೆನ್ನಾಗಿ ಆಡ್ತಾಯಿದ್ರು. ಸ್ಟ್ರೈಕ್ ರೇಟ್ ತುಂಬ ಜಾಸ್ತಿ ಇತ್ತು. ಬಂದವರೆಲ್ಲ 6 ಬಾರಿಸ್ತಾಯಿದ್ರು, 4ಗಳನ್ನು ಹೊಡಿತಾಯಿದ್ರು. RCB ಕಡೆಯಿಂದ ಲೂಸ್ ಬಾಲ್ಗಳು ತುಂಬಾ ಇತ್ತು. ಹಾಗಾಗಿ ಅವರು ಆ ಒಂದು ಸ್ಟ್ರೈಕ್ ರೇಟನ್ನು ಮತ್ತು ರನ್ನ ಸರಾಸರಿಯನ್ನು ಮೇಂಟೈನ್ ಮಾಡೋದಕ್ಕೆ ಸಾಧ್ಯ ಆಯಿತು ಅಂತ ಹೇಳ್ಬೋದು. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ತಿಳಿಸಿ ಫ್ರೆಂಡ್ಸ್. ಅದರಲ್ಲೂ ಕೊನೆಯಲ್ಲಿ ರವೀಂದ್ರ ಜಡೇಜಾ ಮತ್ತು ಶುಭಮ್ ದುಬೆ ಇಬ್ಬರು ಕೂಡ RCB ಬೌಲರ್ಸ್ಗಳ ಮೇಲೆ ಒಂದು ಆಕ್ರಮಣಕಾರಿ ಆಟವನ್ನು ಆಡಿದ್ರು ಅಂತಲೇ ಹೇಳ್ಬೋದು. ಯಾಕಂದರೆ ಇಬ್ಬರು ಕೂಡ ಉತ್ತಮವಾದಂಥ ಒಂದು ಜೊತೆಯಾಟವನ್ನು ನಿಭಾಯಿಸಿದ್ರು. ಶುಭಮ್ ದುಬೆ ಅವರು 28 ಬಾಲ್ಗಳಲ್ಲಿ 34 ರನ್ಗಳನ್ನು ಗಳಿಸಿದ್ರೆ, ರವೀಂದ್ರ ಜಡೇಜಾ ಅವರು ಕೇವಲ 17 ಬಾಲ್ಗಳಲ್ಲಿ 25 ರನ್ಗಳನ್ನು ಗಳಿಸಿ ಅಜೇಯರಾಗಿ ಉಳಿದು ತಂಡವನ್ನು ಗೆಲುವಿನ ದಡ ಸೇರಿಸಿದ್ರು. ಮೊದಲ ಪಂದ್ಯದಲ್ಲಿ ಗೆದ್ದು ಬೀಗಿದೆ CSK. RCBಯ ಸೋಲು ಸ್ವಲ್ಪ ನಿರಾಸೆ ಮೂಡಿಸಿದ್ರು ಕೂಡ ನೋಡೋಣ, ಇದು ಮೊದಲ ಪಂದ್ಯ.